ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 57ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಯಜ್ಞ ಪ್ರವರ್ತನೆ, ಚತುರ್ಯುಗಗಳು, ತಪಸ್ಸು, ಯಜ್ಞ, ಕಾಷ್ಟ, ಕಲಾ, ಮುಹೂರ್ತ, ಪಕ್ಷ, ಮಾಸ, ಋತು, ಅಯನ, ಸಂವತ್ಸರ ಇತ್ಯಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶಾಂಶಪಾಯನ ಮುನಿಯು ಹೇಳುತ್ತಾರೆ, ಸ್ವಯಂಭುವ ಮನ್ವಂತರದ ತ್ರೇತಾಯುಗದ ಆದಿಯಲ್ಲಿ ಯಜ್ಞ ಪ್ರವರ್ತನೆಯು ಹೇಗೆ ಪ್ರಾರಂಭವಾಯಿತು? ಈ ವಿಷಯವನ್ನು ಯಥಾಸ್ಥಿತವಾಗಿ ನನಗೋಸ್ಕರ ತಿಳಿಸಬೇಕೆಂದು ವಾಯುದೇವರನ್ನು ಕೇಳಿದರು. ಕೃತಯುಗದ ಸಂಧಿಕಾಲವು ಕೃತಯುಗದೊಡನೆಯೇ ಕಳೆದು ಹೋಗಲು ಕಲಾರೂಪಕಾಲವು ಪ್ರಾಪ್ತವಾಗಲು ಆಗ ತ್ರೇತಾಯುಗವು ಪ್ರಾರಂಭವಾಗುವುದು. ಆಗ ಜ್ಞಾನಿಗಳು ವರ್ಣಾಶ್ರಮ ವಿಭಾಗಗಳನ್ನು ಪುನಃ ಉಜ್ಜೀವನ ಮಾಡಿದರು. ಯಾಗೋಪಯುಕ್ತವಾದ ಸಾಮಗ್ರಿಗಳನ್ನು ಸೇರಿಸಿ ಯಾಗವು ಯಾವ ಕ್ರಮದಲ್ಲಿ ಆರಂಭವಾಯಿತು ತಿಳಿಸಬೇಕೆಂದು ಕೇಳಲು ಆಗ ಶಾಂಶಪಾಯನರೇ ಕೇಳಿ ಎಂದು ಸೂತ ಪುರಾಣಿಕರು ಹೇಳುತ್ತಾರೆ. ತ್ರೇತಾಯುಗದ ಪ್ರಾರಂಭದಲ್ಲಿ ಯಜ್ಞವು ಹೇಗೆ ಆಯಿತೆಂದರೆ, ವೃಷ್ಟಿಯು ಆರಂಭವಾಗಲು ಭೂಮಿಯಲ್ಲಿ ಯಾಗೋಪಯುಕ್ತಗಳಾದ ಅನೇಕ ಔಷಧಿಗಳು ಜನ್ಯವಾದವು. ಆಗ ಅನೇಕ ನಗರ, ಗ್ರಾಮ, ಗೃಹಾಶ್ರಮಾದಿಗಳಲ್ಲಿ ವ್ಯಾಪಾರಕ್ಕೆ ಪ್ರಾರಂಭವಾಗಿ ವರ್ಣಾಶ್ರಮ ವ್ಯವಸ್ಥೆಯನ್ನು, ಮಂತ್ರ ಸಂಹಿತಾದಿ ಭಾಗಗಳನ್ನು, ಅಂತಹ ಮಂತ್ರಗಳನ್ನು ಇಹ ಪರ ಕರ್ಮಗಳಿಗೆ ಉಪಯೋಗವಾಗುವಂತೆಯೂ ಏರ್ಪಡಿಸಿದರು. ಆಗ ದೇವೋತ್ತಮನಾದ ಇಂದ್ರನು ಸಮಸ್ತ ದೇವತೆಗಳಿಂದ ಕೂಡಿ ಸರ್ವ ಸಾಮಗ್ರಿಗಳನ್ನು ಏರ್ಪಡಿಸಿಕೊಂಡು ಅಶ್ವಮೇಧ ಯಾಗವನ್ನು ಮಾಡಲು ಆರಂಭಿಸಿದನು. ಆ ಅಶ್ವಮೇಧ ಯಾಗವು
ಲೋಕವಿಖ್ಯಾತವಾಗಲು ಸರ್ವ ಮಹರ್ಷಿಗಳೂ ಬಂದರು. ದೇವೇಂದ್ರನು ಪವಿತ್ರವಾದ ಯಾಗವನ್ನು ಮಾಡುತ್ತಾನೆಂದು ತಿಳಿದು ಸಮಸ್ತ ಜನರೂ ಅಲ್ಲಿಗೆ ಬಂದು ಸೇರಿದರು. ಆಗ ಋತ್ವಿಕ್ಕುಗಳು ವಿಸ್ತಾರವಾದ ಯಾಗ ಕರ್ಮದಲ್ಲಿ ಆಸಕ್ತರಾದರು. ಬೇಗನೆ ಸಾಮಗಾನಾದಿಗಳು ಪ್ರಾರಂಭವಾದವು. ಅಧ್ವರ್ಯುವೇ ಮೊದಲಾದ ಋತ್ವಿಗ್ವರ್ಯರು ಅತಿ ಪವಿತ್ರವಾದ ಪಶ್ವಾಲಂಬನಾದಿಗಳನ್ನು ಮಾಡಲಾಗಿ ದೇವಹೂತರು ಅಗ್ನಿಯಲ್ಲಿ ಹೋಮ ಮಾಡಿ ದೇವತೆಗಳನ್ನು ಕರೆದರು. ಹೀಗೆ ಆಹೂತರಾದ ದೇವತೆಗಳು ಯಜ್ಞದಲ್ಲಿ ಭಾಗವನ್ನು ವಹಿಸಿಕೊಳ್ಳಲು ಆಸಕ್ತರಾದರು. ತ್ರೇತಾಯುಗದ ಆದಿಯಲ್ಲಿ ಯಾವ ದೇವತೆಗಳು ಇಂದ್ರಿಯಾಭಿಮಾನಿಗಳಾಗಿಯೂ ಹಿಂದಿನ ಕಲ್ಪಗಳಲ್ಲಿ ಪ್ರಖ್ಯಾತರಾಗಿಯೂ ಯಜ್ಞಭೋಕ್ತೃಗಳಾಗಿಯೂ ಇದ್ದರೋ ಅವರನ್ನೇ ಪೂಜಿಸುತ್ತಿದ್ದರು. ಆ ಯಾಗದಲ್ಲಿ ಅಧ್ವರ್ಯುಗಳು ಪ್ರೇಷ್ಯ ಕಾಲದಲ್ಲಿ ಪಶ್ವಾಲಂಬನವನ್ನು ಮಾಡಲು ಉಪಕ್ರಮಿಸಿದರು. ಆಗ ಖಿನ್ನವಾಗಿ ನಿಂತಿದ್ದ ಪಶುಗಣಗಳನ್ನು ನೋಡಿದ ಮಹರ್ಷಿಗಳು ಮನಸ್ಸು ಕರಗಿ ಒಟ್ಟುಗೂಡಿ ಇಂದ್ರನನ್ನು ಕುರಿತು, ಇದೇನು ಕಾರ್ಯ? ಪ್ರಾಣಿ ಹಿಂಸೆಯಾದ ಇದು ಎಂತಹ ಯಜ್ಞವು? ಮಹಾಬಲಿಷ್ಠವಾದ ಹಿಂಸಾರೂಪವಾದ ಧರ್ಮವು ಧರ್ಮವಲ್ಲ, ಅಧರ್ಮವೇ ಆಗಿರುತ್ತದೆ. ಎಲೈ ದೇವೇಂದ್ರನೇ, ಈ ನಿನ್ನ ಯಾಗದಲ್ಲಿ ಪಶುವಧವು ಯುಕ್ತವೂ ಜ್ಞಾನಿಗಳಿಗೆ ಸಮ್ಮತವೂ ಅಲ್ಲ. ಈ ನಿನ್ನ ಅಧರ್ಮರೂಪವಾದ ಪಶು ಹಿಂಸೆಯಿಂದ ಧರ್ಮ ನಾಶವೂ ಆಗುವುದಲ್ಲದೆ ಕರ್ಮ ವಿಘ್ನವೂ ಆಗುವುದು. ಈ ನಿನ್ನ ಕಾರ್ಯವು ಎಂದಿಗೂ ಧರ್ಮವಲ್ಲ, ಅಧರ್ಮವೇ ಆಗಿರುತ್ತದೆ. ಪ್ರಾಣಿ ಹಿಂಸೆಯು ಎಂದಿಗಾದರೂ ಧರ್ಮವಾಗುವುದೇ ಎಂದು ಕೇಳಿದರು. ಎಲೈ ದೇವೇಂದ್ರನೇ, ನಿನಗೆ ಯಾಗ ಮಾಡಲು ಇಚ್ಛೆಯಿದ್ದರೆ ಶಾಸ್ತ್ರೋಕ್ತವಾದ ಯಾಗವನ್ನು ಮಾಡು. ಶಾಸ್ತ್ರೋಕ್ತವಾದ ಯಾಗದಿಂದ ನಾಶರಹಿತವಾದ ಧರ್ಮವೇ ಸಂಭವಿಸುವುದು. ಏತರಿಂದ ಪ್ರಾಣಿ ಹಿಂಸೆ ಇಲ್ಲವೋ ಅಂತಹ ಬೀಜಗಳಿಂದ ಹೋಮವನ್ನು ಮಾಡು. ಇದರಿಂದ ಧರ್ಮವು ಉಂಟಾಗುವುದು ಎಂದರು. ಎಲೈ ಇಂದ್ರನೇ, ಬೀಜಗಳು ಹುಟ್ಟಿ 3 ವರ್ಷಗಳಾಗಿರಬೇಕು. ಅವು ಕದ್ದದ್ದಾಗಿರಬಾರದು, ಮೊಳಕೆಯನ್ನು ಹೊಂದಬಾರದು. ಅಂತಹ ಬೀಜಗಳಿಂದ ಹೋಮ ಮಾಡಿದರೆ ಯಾವ ವಿಧವಾದ ಅಧರ್ಮವೂ ಉಂಟಾಗದೆ ಧರ್ಮವೇ ಉಂಟಾಗುವುದು. ಇದೇ ಪುರಾತನವೂ ಉತ್ತಮವೂ ಆದ ಧರ್ಮವೆಂದು ಹೇಳಿದರು. ತತ್ವಜ್ಞಾನಿಗಳಾದ ಮುನಿಗಳು ಹೀಗೆ ಹೇಳಲಾಗಿ ವಿಶ್ವಪಾಲಕನಾದ ದೇವೇಂದ್ರನು, ಎಲೈ ಮುನಿವರ್ಯರೇ, ಹಾಗಾದರೆ ಚರಾಚರಾತ್ಮಕವಾದ ಈ ಜಗತ್ತಿನಲ್ಲಿರುವ ಯಾವ ವಸ್ತುಗಳಿಂದ ಯಾಗವನ್ನು ಮಾಡಬೇಕು, ಯಾವುದು ಧರ್ಮವೆಂದು ಕೇಳಿದನು. ಆಗ ತತ್ವಜ್ಞಾನಿಗಳಾದ ಮಹರ್ಷಿಗಳು ಈ ವಿವಾದದಿಂದ ಖಿನ್ನರಾಗಿ ದೇವೇಂದ್ರನೊಡನೆ ವಸು ಚಕ್ರವರ್ತಿಯ ಬಳಿಗೆ ಬಂದು ಇಂತೆಂದರು. ಋಷಿಗಳು ಹೇಳುತ್ತಾರೆ, ಮಹಾಪ್ರಾಜ್ಞನೂ ಉತ್ತಾನಪಾದನ ಪುತ್ರನೂ ಆದ ಎಲೈ ಪ್ರಭುವೇ, ಯಜ್ಞವೆಂದರೇನು? ಅಲ್ಲಿಯ ಕ್ರಮ ಯಾವುದು? ಪ್ರಾಣಿ ಹಿಂಸೆಯು ಉಂಟೆ ಅಥವಾ ಇಲ್ಲವೇ? ಪೂರ್ವದಲ್ಲಿ ಯಾವ ರೀತಿಯಾಗಿ ನಡೆದಿದೆ? ನಿನಗೇನು ತಿಳಿದಿದೆಯೆಂದು ಕೇಳಿದರು. ಅನಂತರ ಆ ವಸು ಮಹಾರಾಜನು ಮಹರ್ಷಿಗಳ ಆ ಮಾತುಗಳನ್ನು ಕೇಳಿ ಯುಕ್ತಾಯುಕ್ತವನ್ನು ಆಲೋಚಿಸಿ ವೇದಶಾಸ್ತ್ರಗಳಿಗೆ ಅನುಗುಣವಾಗಿ ಯಜ್ಞದ ತತ್ವವನ್ನು
ಮಹರ್ಷಿಗಳಿಗೆ ತಿಳಿಸಿದನು. ವೇದ ಶಾಸ್ತ್ರೋಕ್ತ ರೀತಿಯಲ್ಲಿ ಯಜ್ಞವನ್ನು ಮಾಡಬೇಕೆಂದು ಸಾಮಾನ್ಯವಾಗಿ ಮೊದಲು ತಿಳಿಸಿದನು. ಪರಿಶುದ್ಧವಾದ ಪಶುಗಳಿಂದಲೂ ದವಸ ಧಾನ್ಯಗಳಿಂದಲೂ ಫಲಗಳಿಂದಲೂ ಹೋಮವನ್ನು ಮಾಡಬೇಕು. ಒಟ್ಟಿನಲ್ಲಿ ಯಾಗವು ಹಿಂಸಾ ಸ್ವಭಾವವೆಂದು ನನಗೆ ತೋರುತ್ತಿದೆ ಎಂದು ಹೇಳಿದನು. ವೇದ ಸಂಹಿತಾ ಮಂತ್ರಗಳು ಹಿಂಸಾಲಿಂಗಿಕಗಳಾಗಿ ಕಾಣುತ್ತಿವೆ. ತಾರಕಾದಿ ಮಹರ್ಷಿಗಳು ದೀರ್ಘ ತಪಸ್ಸಿನಿಂದಲೂ ಶಾಸ್ತ್ರಗಳ ಯುಕ್ತಿಗಳಿಂದಲೂ ಆಲೋಚಿಸಿ ಯಾವ ತತ್ವವನ್ನು ಹೇಳಿದರೋ ಅದರ ಆಧಾರದ ಮೇಲೆ ನಾನು ಹೀಗೆ ಹೇಳಿರುತ್ತೇನೆ. ಇದರಲ್ಲಿ ಏನಾದರೂ ಅಪರಾಧವಿದ್ದರೆ ಕ್ಷಮಿಸಬೇಕೆಂದು ಹೇಳಿದನು. ಎಲೆ ಮುನಿವರ್ಯರೇ, ಆ ವೇದ ವಾಕ್ಯಗಳು ಮಂತ್ರಗಳು ಪ್ರಮಾಣವಾಗಿದ್ದರೆ ಆಗ ಯಜ್ಞವನ್ನು ಮಾಡಿ. ಹಾಗಿಲ್ಲದಿದ್ದರೆ ನಮ್ಮ ಮಾತು ಸುಳ್ಳಾಗುವುದು ಎಂದು ಆ ರಾಜನು ಆ ಋಷಿಗಳಿಗೆ ಹೇಳಿದನು. ಆ ರಾಜನು ಹೀಗೆ ಹೇಳಲು ದತ್ತೋತ್ತರರಾದ ತಪೋಧನರು ಯುಕ್ತಾಯುಕ್ತ ವಿಚಾರವನ್ನು ಮಾಡಿದರು. ಅನಂತರ ಮಹರ್ಷಿಗಳು ಆಲೋಚಿಸಿ ಅಧೋಲೋಕವನ್ನು ನೋಡಿ, ಎಲೆ ರಾಜನೇ, ನೀನು ಹೇಳಿದ ಮಾತಿಗೆ ತಕ್ಕ ಫಲವನ್ನು ಅನುಭವಿಸು. ನೀನು ಈ ಸುಳ್ಳನ್ನು ಹೇಳಿದ್ದರಿಂದ ಪಾತಾಳ ಲೋಕಕ್ಕೆ ಹೋಗು, ಇಲ್ಲಿರಲು ಅರ್ಹನಲ್ಲ ಎಂದು ಹೇಳಿದ ಮಾತ್ರಕ್ಕೆ ರಾಜನು ಪಾತಾಳವನ್ನು ಪ್ರವೇಶಿಸಿದನು. ಅನಂತರ ಊರ್ಧ್ವಚಾರಿಯಾದ ವಸುವಾಗಿ ಪಾತಾಳವನ್ನು ಪ್ರವೇಶಿಸಿದನು. ಆ ಮಹರ್ಷಿಗಳ ಶಾಪದಿಂದ ಭೂತಲವಾಸಿಯಾದ ವಸು ಮಹಾರಾಜನು ಧರ್ಮದ ಸಂಶಯವನ್ನು ಪರಿಹರಿಸಿದ್ದರಿಂದ ಪಾತಾಳ ಲೋಕಕ್ಕೆ ಬಂದನೆಂಬ ಜನಪ್ರವಾದ ಉಂಟಾಯಿತು. ಆದುದರಿಂದ ಯಾವ ಪುರುಷನೂ ಅನೇಕ ಯಜ್ಞಗಳನ್ನು ಮಾಡಿದ್ದರೂ ಕೂಡ ಅನೇಕರಿಗೆ ಬಂದ ಸಂಶಯವನ್ನು ಪರಿಹರಿಸಬಾರದು. ಅನೇಕರಿಂದ ಆಚರಿಸಿದ ಧರ್ಮವು ಬಹು ಸೂಕ್ಷ್ಮವಾಗಿರುವುದರಿಂದ ಅಂತಹ ವಿಷಯಗಳಲ್ಲಿ ಮೌನವೇ ಉತ್ತಮವಾಗಿರುವುದು. ಆದುದರಿಂದ ಧರ್ಮದ ವಿಷಯದಲ್ಲಿ ಯಾವನೊಬ್ಬನೂ ಹೀಗೆ ಸರಿಯೆಂದು ಹೇಳಲು ಶಕ್ತನಲ್ಲ. ಆದರೆ ಸ್ವಯಂಭುವ ಮನುವನ್ನು ಬಿಟ್ಟರೆ ದೇವತೆಗಳು, ಋಷಿಗಳು ಇವರ ವಿಷಯದಲ್ಲಿ ಹೀಗೆಯೇ ಸರಿಯೆಂದು ಧರ್ಮದ ವಿಷಯದಲ್ಲಿ ಹೇಳಲು ಶಕ್ತಿಯೂ ಇರುವುದಿಲ್ಲ. ಆದುದರಿಂದ ಧರ್ಮಕ್ಕೆ ಹಿಂಸೆಯೇ ಕಾರಣವೆಂದು ಹೇಳಲು ಸಾಧ್ಯವಿಲ್ಲ. ಹಿಂಸಾ ಮೂಲಕವೇ ಧರ್ಮವನ್ನು ಸಂಪಾದಿಸಬೇಕೆಂಬ ನಿಯಮವಿಲ್ಲ. ಕೋಟ್ಯಂತರ ಮಹರ್ಷಿಗಳು ತಪಸ್ಸೇ ಮೊದಲಾದ ಹಿಂಸಾರಹಿತವಾದ ಕರ್ಮಗಳಿಂದ ಸ್ವರ್ಗಲೋಕವನ್ನು ಹೊಂದಿರುತ್ತಾರೆ. ಆದುದರಿಂದ ಮಹರ್ಷಿಗಳು ಹಿಂಸಾ ಸಹಿತವಾದ ದಾನ ಮತ್ತು ಯಜ್ಞ ಇವುಗಳನ್ನು ಶ್ಲಾಘಿಸುವುದಿಲ್ಲ. ತಪೋಧನರಾದ ಮುನಿಗಳು ಫಲ, ಮೂಲ, ಶಾಖ, ಉದಕಪಾತ್ರೆ ಇವನ್ನು ತುಚ್ಛವೆನ್ನುತ್ತಾರೆ. ಹೀಗೆ ಅಹಿಂಸಾರೂಪವಾದ ದಾನ, ತಪಸ್ಸೆ ಮೊದಲಾದವುಗಳಿಂದ ಸ್ವರ್ಗ ಸುಖವನ್ನು ಹೊಂದಿರುವರು. ಸನಾತನವಾದ ಧರ್ಮಕ್ಕೆ ಅದ್ರೋಹ, ಅಲೋಭ, ದಮ, ಭೂತ, ದಯ, ತಪಸ್ಸು, ಬ್ರಹ್ಮಚರ್ಯ, ಸತ್ಯ, ದಯ, ಕ್ಷಮ, ಧೈರ್ಯ ಇವುಗಳು ಮುಖ್ಯ ಕಾರಣವಾಗಿವೆ. ಯಾಗವು ಧರ್ಮಮಂತ್ರ ರೂಪವಾಗಿರುತ್ತದೆ. ತಪಸ್ಸು ಅನಶನ ರೂಪವಾಗಿದೆ. ಯಜ್ಞದಿಂದ ಸ್ವರ್ಗವನ್ನು, ತಪಸ್ಸಿನಿಂದ ವೈರಾಗ್ಯವನ್ನು, ಕರ್ಮ ಸನ್ಯಾಸದಿಂದ ಬ್ರಾಹ್ಮಣ್ಯವನ್ನು, ವೈರಾಗ್ಯದಿಂದ ಲಯವನ್ನು,
ಜ್ಞಾನದಿಂದ ಮೋಕ್ಷವನ್ನು ಪಡೆಯಬೇಕು. ಈ ಪೂರ್ವದಲ್ಲಿ ನಿರೂಪಿಸಿದ ಯಜ್ಞಾದಿ ಪಂಚಗಳು ಸ್ವರ್ಗಾದಿಗಳಿಗೆ ಮಾರ್ಗಗಳಾಗಿವೆಯೆಂದು ಜ್ಞಾನಿಗಳು ಹೇಳುವರು. ಪೂರ್ವದ ಸ್ವಯಂಭುವ ಮನ್ವಂತರದಲ್ಲಿ ದೇವತೆಗಳಿಗೂ ಮಹರ್ಷಿಗಳಿಗೂ ಯಾಗವನ್ನು ನಡೆಸುವ ವಿಷಯದಲ್ಲಿ ಅತಿ ಮಹತ್ತಾದ ವಿವಾದವು ಉಂಟಾಯಿತು. ಅನಂತರ ಮಹರ್ಷಿಗಳು ತಮ್ಮ ಶಕ್ತಿಯಿಂದ ನಿಶ್ರೇಯಸ್ಸಿಗೆ ಉತ್ತಮವಾದ ಮಾರ್ಗವನ್ನು ತಿಳಿದುಕೊಂಡು ಆ ವಸು ಮಹಾರಾಜನ ಮಾತನ್ನು ಅನಾದರಿಸಿ ತಾವು ಬಂದ ಮಾರ್ಗವನ್ನು ಹಿಡಿದು ಹೊರಟು ಹೋದರು. ದೇವತೆಗಳು ಸಂಘಗಳು ಹೋದ ಮೇಲೆ ದೇವತೆಗಳು ಯಾಗವನ್ನು ಮಾಡಿದರು. ಬ್ರಾಹ್ಮಣ ಕ್ಷತ್ರಿಯರೇ ಮೊದಲಾದ ಅನೇಕ ರಾಜರು ತಪಸ್ಸಿನಿಂದಲೇ ಮಹಾಸಿದ್ಧಿಯನ್ನು ಹೊಂದಿದರು ಎಂದು ಪ್ರಖ್ಯಾತವಾಗಿದೆ. ಪ್ರಿಯವ್ರತ, ಉತ್ತಾನಪಾದರು, ಧ್ರುವ, ಮೇಧಾತಿಥಿ, ವಸು, ಸುಮೇಧಸ, ವಿರಜ, ಶಂಖಪಾದ್ರಜ, ಪ್ರಾಚೀನಬರ್ಹಿ, ಪರ್ಜನ್ಯ, ಹವಿರ್ದಾನ ಇವರು ಇನ್ನೂ ಅನೇಕ ಮಹಾರಾಜರೂ ಸಹ ತಪಸ್ಸಿದ್ಧಿಯಿಂದ ಸ್ವರ್ಗಾದಿ ಮಹಾಲೋಕಗಳಿಗೆ ಹೋಗಿರುತ್ತಾರೆಂದು ಪ್ರಖ್ಯಾತವಾಗಿಯೇ ಇದೆ. ಮಹಾಸತ್ವವಂತರೂ ಪ್ರಖ್ಯಾತರೂ ಆದ ಅನೇಕ ರಾಜರು ತಮ್ಮ ತಪೋ ಮಹಿಮೆಯಿಂದ ಸ್ವರ್ಗಾದಿ ಲೋಕಗಳನ್ನು ಪಡೆದಿರುತ್ತಾರೆ. ಅವರ ಕೀರ್ತಿಯೂ ಸಹ ಲೋಕಗಳಲ್ಲಿ ವ್ಯಾಪ್ತವಾಗಿದೆ. ಮುನಿವರ್ಯರೇ, ಆದುದರಿಂದ ಯಾಗಕ್ಕಿಂತಲೂ ತಪಸ್ಸು ಅನೇಕ ಕಾರಣಗಳಿಂದ ಕೋಟಿ ಪಾಲು ಉತ್ತಮವಾಗಿದೆ. ಪೂರ್ವದಲ್ಲಿ ಬ್ರಹ್ಮದೇವನು ತಪಸ್ಸನ್ನು ಮಾಡಿ ಆ ತಪಶಕ್ತಿಯಿಂದ ಈ ಚರಾಚರಾತ್ಮಕವಾದ ಸಮಸ್ತ ಜಗತ್ತನ್ನು ಸೃಷ್ಟಿಸಿರುವನು. ಆದುದರಿಂದ ಅಂತಹ ಯಜ್ಞವು ಅನೇಕ ಕಾರಣಗಳಿಂದ ತಪಸ್ಸಿಗೆ ಸಮಾನವಲ್ಲ. ಆದುದರಿಂದ ಸ್ವಯಂಭುವ ಮನ್ವಂತರದಲ್ಲಿ ಯಜ್ಞವು ಅಂದಿನಿಂದ ಪ್ರವೃತ್ತವಾಯಿತು. ಅಂದಿನಿಂದಲೂ ಯಾಗಾನುಸಾರವಾಗಿ ಲೋಕದಲ್ಲಿ ಯಾಗವು ಪ್ರವೃತ್ತವಾಯಿತೆಂದು ಸೂತಮುನಿಯು ಮಹರ್ಷಿಗಳಿಗೆ ಹೇಳಿದರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಯಜ್ಞ ಪ್ರವರ್ತನಂ ನಾಮ ಸಪ್ತಪಂಚಾಶತ್ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 58ನೆಯ ಅಧ್ಯಾಯವಾದ ಚತುರ್ಯುಗ ವರ್ಣನೆ, ಕೃತ, ತ್ರೇತ, ದ್ವಾಪರ, ಕಲಿಯುಗಗಳು, ಅವುಗಳಲ್ಲಿ ನಡೆಯುವ ಧರ್ಮಾಧರ್ಮಗಳು, ಪ್ರಜೆಗಳ ಸ್ಥಿತಿಗತಿಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.